ನಮ್ಮ ವೆನ್ಯೂ ಪಾರ್ಟ್ನರ್ಸ್ PCPA ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್. ಈ ಆಡಿಟೋರಿಯಂನಲ್ಲಿ ನಾಟಕ, ಮ್ಯೂಸಿಕ್ ಕಾನ್ಸರ್ಟ್ಸ್, ಡ್ಯಾನ್ಸ್ ಶೋಸ್, ಪ್ರೈವೇಟ್ ಈವೆಂಟ್ಸ್, ಸ್ಟ್ಯಾಂಡ್ ಅಪ್ ಕಾಮಿಡಿ ಹೀಗೆ 10 ಹಲವು ಕಾರ್ಯಕ್ರಮಗಳನ್ನ ಮಾಡಬಹುದು ಅಥವಾ ನೋಡಬಹುದು. ಇಲ್ಲಿನ ಸ್ಟೇಜ್, ಸೀಟಿಂಗ್ ಅರೇಂಜ್ಮೆಂಟ್, ಗ್ರೀನ್ ರೂಮ್ ಎಲ್ಲವೂ ಇಂಟರ್ನ್ಯಾಷನಲ್ ಕ್ಲಾಸ್ನಲ್ಲಿದೆ. ಈ ಆಡಿಟೋರಿಯಂ ಇರೋದು ಬೆಂಗಳೂರಿನ ಕೋಣನಕುಂಟೆಯಲ್ಲಿ. ಗೋ ಚೆಕ್ ಇಟ್ ಔಟ್. ನಮಸ್ಕಾರ. ಇವತ್ತು ನಮ್ಮ ಮುಂದೆ ರಂಗಭೂಮಿ, ಕಿರುತೆರೆ, ಹಿರಿತೆರೆ ಇದೆಲ್ಲದರಲ್ಲೂ ಸಕ್ರಿಯವಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತಹ ಒಬ್ಬ ನಟ ನಮ್ಮ ಜೊತೆ ಮಾತಾಡೋದಕ್ಕೆ ಬಂದಿದ್ದಾರೆ. ಒಂದಿಷ್ಟು ಗುಟ್ಟನ್ನ ರಟ್ ಮಾಡೋದಕ್ಕೆ ಬಂದಿದ್ದಾರೆ. ಅವರು 1988, 89, 90ರಲ್ಲಿ ಭಾರತ ಯಾತ್ರಾ ಕೇಂದ್ರ ಕಾಲೇಜು ರಂಗ ಸ್ಪರ್ಧೆಗಳಲ್ಲಿ ಸ್ಪರ್ಧಿಸಿ ಆಗ್ಲೇ ಅತ್ಯುತ್ತಮ ನಟ ಅಂತ ಬಿರುದು ತಗೊಂಡು ಪ್ರಶಸ್ತಿಗಳನ್ನ ಗೆದ್ದು, ಅದಾದ ನಂತರ ಸಂಕೇತ್, ನಟರಂಗ, ರಂಗ ಸಂಪದ, ರಂಗ ನಿರಂತರ, ಬೆನಕ ಹೀಗೆ ಹಲವಾರು ತಂಡಗಳೊಂದಿಗೆ ನಟನೆ, ಬ್ಯಾಕ್ ಸ್ಟೇಜ್, ಹಾಡು ಎಲ್ಲವನ್ನ ಮಾಡಿರುವಂತಹ ಈ ನಟ ಇವರು ನಮ್ಮ ಮುಂದೆ ಇವತ್ತು ಬರ್ತಾ ಇದ್ದಾರೆ. ಇವರು ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ಸುಂದರ್ ವೀಣಾ. ಗ್ರೀನ್ ರೂಮ್ ಗುಟ್ಟುಗಳು. ಎಲ್ರಿಗೂ ನಮಸ್ಕಾರ. ಗ್ರೀನ್ ರೂಮ್ ಗುಟ್ಟುಗಳು ಹೊಸ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಜೊತೆ ಇವತ್ತು ನನ್ನ ಗುರುಗಳಾದಂತಹ ಶ್ರೀ ಸುಂದರ್ ವೀಣಾ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಸುಂದರ್ ವೀಣಾ ಸರ್, ವೆಲ್ಕಮ್ ಟು ದ ಶೋ. ವೆಲ್ಕಮ್ ಟು ಗ್ರೀನ್ ರೂಮ್ ಗುಟ್ಟುಗಳು. ಥ್ಯಾಂಕ್ ಯು ಸೋ ಮಚ್. ಗುಟ್ಟು ರಟ್ ಮಾಡೋಕೆ ಕರ್ಸಿದ್ದೀರಾ. ನಾನು ತಯಾರಾಗಿ ಬಂದಿದ್ದೀರಾ. ಎಲ್ಲ ಬಟಾ ಬಯಲ್ ಮಾಡ್ಬಿಡೋಣ, ಒಂದಿಷ್ಟು ಕಾಂಟ್ರವರ್ಸಿ ಮಾಡ್ಬಿಡೋಣ. ಹೇಗಾದ್ರೂ ಒಂದು ಫೇಮಸ್ ಆಗೋಣ. ಓಕೆ ಸರ್. ಸೊ ಕ್ವಿಕ್ಲಿ ಟು ಬಿಗಿನ್ ವಿತ್ ನಾಟಕ. ನಿಮ್ಮ ಜೀವನದಲ್ಲಿ ನಾಟಕ ಅನ್ನೋದು ಅಂದ್ರೆ ರಂಗಭೂಮಿ ಅನ್ನೋದು ಎಲ್ಲಿಂದ ಶುರುವಾಯ್ತು? ಆಕ್ಚುಲಿ ನಾನು ಸ್ಕೂಲ್ಗಳಲ್ಲೇ ಎಲ್ಲ ನಾಟಕಗಳಲ್ಲೂ ಮಾಡ್ತಾ ಇದ್ದೆ. ನಾನು ಪ್ರೈಮರಿ, ಮಿಡಲ್ ಸ್ಕೂಲ್ ಎಲ್ಲ ಓದಿದ್ದು ಸರಸ್ವತಿ ವಿದ್ಯಾಮಂದಿರ ಅಂತ. ಅಲ್ಲಿ ನಾಟಕಗಳು ಇದೆಲ್ಲ ಬಹಳ ಮಾಡ್ತಾ ಇದ್ದೆ. ಡಾನ್ಸು, ನಾಟಕ, ಶ್ಲೋಕ ಹೇಳೋದು, ಏನು ಒಂದು ಬಂಡಿ ಆಕ್ಟಿವಿಟೀಸ್ ಇತ್ತು ಆ ಸ್ಕೂಲಲ್ಲಿ. ಸೊ ನಾನು ಅದ್ರಲ್ಲಿ ಮಾಡ್ಕೊಂಡಿದ್ದೆ. ಸೆಂಟ್ ಜೋಸ್ ಇಂಡಿಯನ್ ಹೈಸ್ಕೂಲಿಗೆ ಹೋದೆ. ಇಂಡಿಯನ್ ಹೈಸ್ಕೂಲ್ನಲ್ಲಿ ಪ್ರತಿ ಸೆಕ್ಷನ್ಗೂ ಒಂದೊಂದು ನಾಟಕ ಮಾಡುವ ಕಾಂಪಿಟೇಷನ್ ಇರ್ತಿತ್ತು. ಇಂಟರ್ ಕ್ಲಾಸ್ ಕಾಂಪಿಟೇಷನ್ ಅದು ಮಾಡ್ತಾ ಇದ್ದೆ. ಅಲ್ಲಿ ನನಗೆ 8th ಸ್ಟ್ಯಾಂಡರ್ಡ್ ಅಲ್ಲಿ ಸಾಧು ಕೋಕಿಲ ವಾಸ್ ಮೈ ಕ್ಲಾಸ್ಮೇಟ್. ನಾವು ಒಟ್ಟಿಗೆ ನಾಟಕ ಮಾಡಿದ್ವಿ. ಮೊದಲನೇ ಗುಟ್ಟು. ಆಮೇಲೆ ನಾನ್ ಮುಂದೆ ಹೋದೆ, ಸಾಧು ಸ್ಕೂಲೇ ಬಿಟ್ಟೊಟ್ಟೋದ್ರು. ಅಂಡ್ ನಮಗೆ ಸ್ಕೂಲ್ನಲ್ಲಿ, ಸ್ಕೂಲು ಕಾಲೇಜ್ಗಳಲ್ಲಿ ನಮ್ಮ ಸೂಪರ್ ಸೀನಿಯರ್ ಪ್ರಕಾಶ್ ರೈ ಅವರು, ಹಿ ವಾಸ್ ಅಫ್ಕೋರ್ಸ್ ಒಂದು 5-6 ವರ್ಷ ದೊಡ್ಡವ್ರು, ನಮ್ಗೆ ಸೀನಿಯರ್ ನನಗಿಂತ. ನಾನು ಹೈಸ್ಕೂಲಲ್ಲಿ ಇದ್ದಾಗ ಅವ್ರ ಕಾಲೇಜಲ್ಲಿ ಇದ್ರು. ಹಿ ವುಡ್ ಕಮ್ ಆಸ್ ಜಡ್ಜ್ ನಮ್ಗೆ. ಅಂಡ್ ಅವ್ರ ತಮ್ಮ ನನ್ನ ಇಮಿಡಿಯೇಟ್ ಸೀನಿಯರ್, 1 ವರ್ಷ ಸೀನಿಯರ್ ನನ್ಗೆ. ಅವ್ರ ತಮ್ಮ ಪ್ರಸಾದ್ ರೈ ಅಂತ. ಹಿ ವಾಸ್ ಆಲ್ಸೋ ವೆರಿ ಗುಡ್ ಆಕ್ಟರ್, ವೆರಿ ಗುಡ್ ಲುಕಿಂಗ್. ಪ್ರಕಾಶ್ ರೈಗಿಂತ ಚೆನ್ನಾಗಿದ್ರು ಆಕ್ಚುಲಿ. ವೆರಿ ಗುಡ್ ಆಕ್ಟರ್. ನಮ್ಮ ನಾಟಕಗಳೆಲ್ಲ ಅವ್ರ ಮೇನ್ ರೋಲ್ ಮಾಡ್ತಾ ಇದ್ರು. ಯಾ. ಸೊ ಹೈಸ್ಕೂಲಲ್ಲಿ ಮಾಡ್ತಿದ್ದೆ. ಆಮೇಲೆ ಕಾಲೇಜಿಗೆ ಬಂದೆ. ಕಾಲೇಜಲ್ಲಂತೂ ಫುಲ್ ಫ್ಲೆಡ್ಜ್ಡ್ ಥಿಯೇಟರ್ಗೆ ಓಪನ್ ಅಪ್ ಆಯಿತು ನನಗೆ. ಯಾಕೆಂದ್ರೆ ಅಲ್ಲಿ ನಮ್ಮ ಸೆಂಟ್ ಜೋಸೆಫ್ ಕಾಮರ್ಸ್ ಕಾಲೇಜಲ್ಲಿ ನಾನು ಓದಿದ್ದು. ಆ ಕಾಲೇಜಲ್ಲಿ ಪ್ರತಿ ವರ್ಷ ಒಂದು ಪ್ರೊಡಕ್ಷನ್ ಮಾಡ್ತಾ ಇದ್ರು. ಸುಮ್ಮನೆ ಒಂದು ಪ್ರೊಡಕ್ಷನ್, ವೆರಿ ವೆರಿ ಪ್ರೊಫೆಷನಲಿ. ಅಂದ್ರೆ 1-2 ತಿಂಗಳು ರಿಹರ್ಸಲ್ ಮಾಡ್ತಾ ಇದ್ವಿ, ಶೋ ಮಾಡ್ತಾ ಇದ್ವಿ. ಲಕ್ಕಿಲಿ ನಾವು ಮಾಡಿದ ವರ್ಷ ಇದು ರಂಗಭೂಮಿ ಇದು ಯೂನಿವರ್ಸಿಟಿ ಲೆವೆಲ್ದು ಜ್ಞಾನ ಭಾರತಿ ಪಾರಿತೋಷಕನು ಓಪನ್ ಅಪ್ ಆಯ್ತು. ಅಲ್ಲಿವರೆಗೂ ಉಮೇಶ್ ರುದ್ರ ಮತ್ತೆ ಜ್ಞಾನ ಭಾರತಿ ಬೇರೆ ಬೇರೆ ಮಾಡ್ತಾ ಇದ್ರು. ಅವರು ಕೊಲ್ಯಾಬ್ ಆಗ್ಬಿಟ್ಟು ದೊಡ್ಡ ರೀತಿನಲ್ಲಿ ಮಾಡಿದ್ರು. ಸೊ ಹೆಂಗುತ್ ನಾಟಕ ತಯಾರಾಗಿತ್ತು, ಬನ್ನಿ ಅಂತ ಹೇಳಿ ಆ ಕಾಂಪಿಟೇಷನ್ಗೂ ಹೋದ್ವಿ. ವಿ ಗಾಟ್ ದ ಬೆಸ್ಟ್ ಪ್ಲೇ, ಐ ಗಾಟ್ ದ ಬೆಸ್ಟ್ ಆಕ್ಟರ್. ಅಂಡ್ ಆ 3 ವರ್ಷ ಕಾಲೇಜ್ನಲ್ಲಿ ಇದ್ದ 3 ವರ್ಷ ನಾನು ಬೆಸ್ಟ್ ಆಕ್ಟರ್ ಅವಾರ್ಡ್ ತಗೊಂಡು ಬಂದೆ. ಅಂಡ್ ಲಾಸ್ಟ್ ಇಯರ್ ನಾನು ಫೈನಲ್ BCom ನಲ್ಲಿ ಇದ್ದಾಗ ನಾಟಕ ಮಾಡಿದಾಗ ಸೂರಿ ವಾಸ್ ದ ಒನ್ ಆಫ್ ದ ಜಡ್ಜ್.
ಸುರೇಂದ್ರನಾಥ್. ಸುರೇಂದ್ರನಾಥ್. ಎಸ್. Okay. ಸೊ ಅವರು ನಾನ್ ನಾಟಕ ಮಾಡಿದ್ದು ಆಕ್ಟ್ ಮಾಡಿದ್ದನ್ನೆಲ್ಲ ನೋಡಿ ನಮ್ GKG ನಮ್ ಪ್ರೊಫೆಸರ್ಗೆ ಅವನು ನಾಟಕ ಮಾಡ್ತಾನ ಕೇಳಿ ನಮ್ ಸಂಕೇತ್ಗೆ ಅಂತ ಕೇಳಿದ್ರು. Okay. ಸೊ GKG ನಿನ್ಗೆ ಇಂಟ್ರೆಸ್ಟ್ ಇದ್ರೆ ಮಾಡು ಅಂತಂದ್ರು. Okay. ದಟ್ಸ್ ವೈ ಎಂಡೆಡ್ ಅಪ್ ಇನ್ ಸಂಕೇತ್. ಓಕೆ, ನೈಸ್. ಸೊ ಸಂಕೇತ್ ಬಗ್ಗೆ ಮಾತಾಡುವ ಅದಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಯಾವತ್ತಾದ್ರೂ ಬೈದಿದ್ದುಂಟಾ, ನಾಟಕಕ್ಕೆ ಹೋಗ್ತೀಯಾ ಅಥವಾ ಮಾಡ್ತೀಯಾ, ಆರ್ ವಾಸ್ ದ ಪುಷ್ ಫ್ರಮ್ ದೇರ್ ಸೈಡ್ ಆರ್ like you wanted? ಸೈಡ್ ವಾಸ್ ಅಬ್ಸಲ್ಯೂಟ್ಲಿ ಜಗ್ಗೋದೇ ಆಗಿತ್ತು. ಹಾ. ನಾನು ಸ್ಕೂಲ್ ನಲ್ಲೆಲ್ಲ ಇದ್ದಾಗ ನಾಟಕಗಳನ್ನ ಕದ್ದು ಮಾಡ್ತಾ ಇದ್ದೆ, ಮಾಡಿರೋದನ್ನೇ ಹೇಳ್ತಾ ಇರ್ಲಿಲ್ಲ. ಹಾ. ಆಮೇಲೆ ನನಗೆ ಪ್ರೈಸಸ್ ಬರ್ತಿತ್ತು, ಫಸ್ಟ್ ಪ್ರೈಸ್ ಇದೆಲ್ಲ ಕಪ್ಪು ಇದನ್ನೆಲ್ಲ ನನ್ನ ಫ್ರೆಂಡ್ಸ್ ಮನೆಗೆ ಕೊಟ್ಬಿಟ್ಟು ಸರ್ಟಿಫಿಕೇಟ್ ಹರಿದಾಕ್ಬಿಡ್ತಾ ಇದ್ದೆ, ಮನೇಲಿ ಗೊತ್ತಾಗ್ಬಾರ್ದು ಅಂತ. ಸೊ ಯಾವತ್ತಾದ್ರೂ ಒದೆ ತಿಂದಿದ್ದೀರಾ ಅಪ್ಪ ಅಮ್ಮನ ಕೈಲಿ ಸಿಕ್ಕಾಕೊಂಡು? ನಮ್ಮ ಅಪ್ಪ ಅಮ್ಮ ಓದಿತಿರ್ಲಿಲ್ಲ, ಯಾವ ಮಕ್ಳನ್ನು ಓದಿಲ್ಲ, ಸೊ ನಾನು ಓದಿರ್ಲಿಲ್ಲ. ಬಟ್ ದೇ ಹ್ಯಾಡ್ ಅ ಲಾಟ್ ಆಫ್ ಕಂಟೆಂಪ್ಟ್ ಅಂಡ್ ಬರೀ ನಾಟಕ ಮಾಡ್ಕೊಂಡಿರ್ತೀಯ ಅನ್ನೋದ್ರ ಬಗ್ಗೆ ಬಹಳ ಕಂಪ್ಲೇಂಟ್ ಇತ್ತು ನಮ್ಮ ತಾಯಿಗೆ. ಓಕೆ, ಎಷ್ಟು ಜನ ಮಕ್ಕಳು ನಿಮ್ಮ ಅಣ್ಣ ತಮ್ಮ ಅಕ್ಕ ನಾವು ತಂಗಿ? 4 ಜನ. ನಾನ್ 4ನೇವನು. ನನ್ನ 3 ಅಣ್ಣಂದ್ರು ಎಂಜಿನಿಯರ್ ನನ್ ಕರ್ನಕ್ಕೆ. ಸೊ ನಾನೊಬ್ಬ ಕಾಮರ್ಸ್ ತಗೋತೀನಿ ಅಂದಾಗ್ಲೇ ನೀನ್ ಬರೀ ಒಂದ್ ಕ್ಲರ್ಕ್ ಆಗಿ ಯು ಎಂಡ್ ಅಪ್ ಯುವರ್ ಲೈಫ್ ಅನ್ನೋ ತರ ಆಗಿತ್ತು. ಅದ್ರ ಜೊತೆಗೆ ನಾಟಕನೂ ಮಾಡ್ತಿದೀನಿ ಅಂತಂದಾಗಂತೂ ಇವನು ಉತ್ತಾರವೇ ಆಗಲ್ಲ ಅಂತ ನಮ್ಮ ಮನೇಲಿ ರೈಟ್ ಆಫ್ ಮಾಡ್ಬಿಟ್ಟಿದ್ರು ನನ್ನ. ಹೌದಾ? ಓಕೆ ಓಕೆ. ಆರ್ ದೇ ಪ್ರೌಡ್ ನೌ? ಅಫ್ಕೋರ್ಸ್ ಓಕೆ. ಅಫ್ಕೋರ್ಸ್ ಇಬ್ರು ಇಲ್ಲ ನನ್ಗೀಗ ಅಪ್ಪ ಅಮ್ಮ. ಬಟ್ ಎಸ್, ದೇ ವರ್ ವೆರಿ ಪ್ರೌಡ್. ನಮ್ಮಮ್ಮ ಬಹಳ ಖುಷಿ ಪಡ್ತಿದ್ರು ಕಡೆಗೆ. ಅಂದ್ರೆ ಟಿವಿ ಎಲ್ಲ ಬಂದ್ಮೇಲೆ ನಮ್ಮ ತಂದೆ ವಾಸ್ ನಾಟ್ ಅಂದ್ರೆ ಅವರು ಎನ್ಕರೇಜು ಮಾಡ್ಲಿಲ್ಲ, ಡಿಸ್ಕರೇಜು ಮಾಡ್ಲಿಲ್ಲ. ಐ ವಾಸ್ ನ್ಯೂಟ್ರಲ್ ಟು ಸೋ ಮೆನಿ ಥಿಂಗ್ಸ್ ಅಂಡ್ ವಿತ್ ದಿಸ್ ಆಲ್ಸೋ. ಅವರು ನಾನು ಟಿವಿಲಿ ಆಕ್ಟ್ ಮಾಡ್ತಾ ಇದ್ದಾಗ, ನಾನು ಸೀರಿಯಲ್ ಬರ್ತಿದ್ದಾಗ್ಲೂ ಪಕ್ಕದಲ್ಲಿ ಕೂತಿದ್ರು ಆ ಟಿವಿ ಕಡೆಗೆ ನೋಡ್ತಾ ಇರ್ಲಿಲ್ಲ ಅವರು. ಹಿ ವಾಸ್ ಲೈಕ್ ದಟ್. Okay, okay. So Sanket happened. When you said Yes. Sanket happened, where did that start? Sanket. ಸಂಕೇತ್ ನಲ್ಲಿ ನಾನು ಅನ್ಫಾರ್ಚುನೇಟ್ಲಿ ಶಂಕರ್ನಾಗ್ ಇದ್ದ ಕಾಲಕ್ಕೆ ನಾನು ಸಂಕೇತಕ್ಕೆ ಬರಕ್ ಆಗ್ಲೇ ಇಲ್ಲ. ಅವರು ಹೋದ ವರ್ಷಕ್ಕೆ, ಅಂದ್ರೆ ಅವರು ಆಕ್ಸಿಡೆಂಟ್ ಆಗಿ ಹೋದ್ಮೇಲೆ ಅವರ ಫಸ್ಟ್ ಇಯರ್ ತಿಥಿಗಾಗಿ, ಡೆತ್ ಆನಿವರ್ಸರಿಗಾಗಿ ಇಟ್ ವಾಸ್ ಎ ಕಮ್ ಬ್ಯಾಕ್ ಫಾರ್ ಅರು ಆಲ್ಸೋ. ಅವ್ರಿಗೆ ಆಕ್ಸಿಡೆಂಟ್ ಆಗಿ ಹಲ್ಲೆಲ್ಲ ಇದಾಗಿ ಮುಖವೆಲ್ಲ ಅದರಿಂದ ಚೇತರಿಸ್ಕೊಂಡು ಮತ್ತೆ ರಂಗಭೂಮಿಗೆ ಬಂದ್ರು ಅವರು. ಹುಲುಗೂರ ಹುಲಿಯವ್ವ ಅಂತ ಮದಕರೇಜ್ದು ಕನ್ನಡದ ರೂಪಾಂತರ ಅದು. ಅಫ್ಕೋರ್ಸ್ ಆ ರೂಪಾಂತರ ಸೂರಿ ಮಾಡಿದ್ದು ಅದ್ಭುತವಾದ ರೂಪಾಂತರ ಅದು. ಅದ್ರ ಫಸ್ಟ್ ಶೋಸ್ ಮಾಡ್ಲಿಲ್ಲ ನಾನು, ರಿಪೀಟ್ ಶೋಸ್ಗೆ ಐ ಜಾಯಿಂಡ್ ಸಂಕೇತ್. ಅಲ್ಲಿ ಶುರುವಾಯ್ತು. ಸಣ್ಣ ಪುಟ್ಟ ರೋಲ್, ಒಂದು 4-5 ರೋಲ್ ಮಾಡ್ತಿದ್ದೆ. ಸೈನಿಕ, ಅವನ ಯಾರೋ ಬಂದು ದುಡ್ಡು ಕೊಟ್ಟು ಏನೋ ಕೊಂಡ್ಕೊಂಡು ಹೋಗ್ತಾನೆ ಸ್ಟೇಜ್ ಮೇಲೆ, ಆ ಥರದ್ದು. 1-2-3 ಡೈಲಾಗ್ ಇರ್ತಿತ್ತು, 1-4-5 ಎಂಟ್ರಿಗಳು ಇರ್ತಿತ್ತು. ಆ ಥರದ್ದು ಒಂದಷ್ಟು ಸೈನಿಕ ಗನ್ ಹಿಡ್ಕೊಂಡು ಹೋಗ್ತಿದ್ದೆ ಒಂದು ಸೀನಲ್ಲಿ. ಈ ಥರದ್ದು ಶುರುವಾಯ್ತು. ಹುಲುಗೂರ ಹುಲಿಯವ್ವ ಡಿಂಟ್ ಡೂ ವೆಲ್ ಇನ್ ದ ಸೆನ್ಸ್ ಪ್ರೊಡಕ್ಷನ್ ಸಿಕ್ಕಾಪಟ್ಟ ಮ್ಯಾಸಿವ್. ಅದು ಒಂದು ಬಂಡಿ ಬರೋದು ಸ್ಟೇಜ್ ಮೇಲೆ, ಒಂದು ಐ ಥಿಂಕ್ 40 ಜನ ಇದ್ರು ಅನ್ಸುತ್ತೆ ಕಾಸ್ಟ್ ಅಲ್ಲಿ. ಬಿ ಸುರೇಶ, ಹಿರಿಯಣ್ಣಯ್ಯ ಇವರೆಲ್ಲ ಆಕ್ಟ್ ಮಾಡ್ತಾ ಇದ್ರು. ಅದು ಹೆಚ್ಚಿನ ಶೋಸ್ ಆಗ್ಲಿಲ್ಲ. ಅಂಡ್ ದೇ ಹ್ಯಾಡ್ ಹ್ಯೂಜ್ ಹಂಸಲೇಖ ಮ್ಯೂಸಿಕ್ ಮಾಡಿದ್ರು ಅದಕ್ಕೆ. ಹ್ಯೂಜ್ ಪ್ರೊಡಕ್ಷನ್ ಅದು. ಸೊ ವೆನ್ ಡಿಟ್ ಡಿಂಟ್ ಡೂ, ದೇ ವಾಂಟೆಡ್ ಟು ಫೈನಾನ್ಷಿಯಲಿ ರಿಕವರ್. ಆಗ ಅವ್ರು ಇನ್ನೊಂದು ಕಾಮಿಡಿ ತಗೊಂಡ್ರು. ನೆಕ್ಸ್ಟ್ ಇದು ಸೂರಿ ಒಂದು ಕಾಮಿಡಿಯನ್ನ, ಅದು ಇವರು ಗೋಪಾಲ್ ವಾಜಪೇಯಿ ಅವರು ಅನುವಾದ ಮಾಡಿದ್ರು, ಹಸಿರೆಲೆ ಹಣ್ಣೆಲೆ ಅಂತ. ದಟ್ ವಾಸ್ ಎ ಕ್ಯಾಂಪಸ್ ಸ್ಟೋರಿ. ಆಗ ಯಂಗ್ಸ್ಟರ್ಸ್ಗೆಲ್ಲ ಮೇನ್ ರೋಲ್ ಇತ್ತು. ನಾನು ಐ played a major role ಅದರಲ್ಲಿ ಫಸ್ಟ್ ಟೈಮ್. ಅಂಡ್ ದಟ್ ವಾಸ್ ಎ ಹ್ಯೂಜ್ ಹಿಟ್. ನಾವೊಂದು 300-350 ಶೋ ಮಾಡಿದೀವಿ ಅನ್ಸುತ್ತೆ. ಅದು ಹಸಿರೆಲೆ ಹಣ್ಣೆಲೆ ಕಾಮಿಡಿ, ಅಂಡ್ ಇಟ್ ವಾಸ್ ಅನ್ ಅಡಲ್ಟ್ ಕಾಮಿಡಿ. ಕನ್ನಡದಲ್ಲಿ ಐ ಥಿಂಕ್ ಅದಾದ್ಮೇಲೆ ಮತ್ತೆ ಬಂದಿದ್ದು ನಾನು ನೋಡಿಲ್ಲ. ಒಂದು ಅಡಲ್ಟ್ ಕಾಮಿಡಿ. ಇಟ್ ವಾಸ್ ಮೆಂಟ್ ಡಬಲ್ ಮೀನಿಂಗು, ಬಿಲೋ ದ ಬೆಲ್ಟ್ ಮಾತು ಇದೆಲ್ಲವೂ ಇದ್ದ ಒಂದು ನಾಟಕ ಅಂತಾನೆ ಮಾಡಕ್ ಹೊರಟಿದ್ದದು. ಸೊ ಇಟ್ ವಾಸ್ ಎ ಹ್ಯೂಜ್ ರನ್ವೇ ಸಕ್ಸಸ್ ಅದು. ಏನ್ ಜನ ಅಂತೂ ಬಿದ್ದು ನಗ್ತಾ ಇದ್ರು. ಅದು 2 ಗಂಟೆ ನಾಟಕ, ಇನ್ವೇರಿಯಬಲಿ 2.25 ಗಂಟೆ 2 ಗಂಟೆ 20 ನಿಮಿಷ ಆಗೋಗೋದು, ಅಷ್ಟು ನಗ್ತಾ ಇದ್ರು ಜನ. ಸೊ ಹಿಲ್ಲೇರಿಯಸ್ ಪ್ಲೇ ಅದು, ಮರಾಠಿಯ ರೂಪಾಂತರದ್ದು. ಅದನ್ನ ಮಾಡಿದೆ. ಸೊ ಆಮೇಲೆ ಎಲ್ಲಾ ತಂಡಗಳು, ಸುಮಾರಷ್ಟು ನಾಟಕಗಳು. ನೋ ಲುಕಿಂಗ್ ಬ್ಯಾಕ್. ಓಕೆ ಸರ್, ಈ ಸಂಕೇತ್ ಬರೋದಕ್ಕಿಂತ ಮುಂಚೆ ಐ ವಿಲ್ ಹ್ಯಾವ್ ದಿಸ್ ಕ್ವೆಶ್ಚನ್ ಬಿಕಾಸ್ ಸುಮಾರು ಜನ ಯಂಗ್ಸ್ಟರ್ಸ್ ಪ್ರಾಬಬ್ಲಿ ಈ ವಿಡಿಯೋ ನೋಡಿದ್ರೆ ಅವ್ರಿಗೋಸ್ಕರ ವಾಟ್ ಇಸ್ ದ ಫನ್ ಬಿಹೈಂಡ್ ದ
ಸ್ಟೇಜ್ ಅನ್ನೋದಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಸೊ ಅದರಲ್ಲಿ ನೀವು ಭಾರತೀಯ ಯಾತ್ರಾ ಕೇಂದ್ರದಲ್ಲಿ ಪಾಲ್ಗೊಂಡಿದ್ದೀರಾ. ಹೌದು. ಐ ಥಿಂಕ್ 3-4 ವರ್ಷ ನೀವು ಅದರಲ್ಲಿ 3 ವರ್ಷನೂ ಮಾಡಿದೆ. 4 ವರ್ಷ. ಸೊ ಭಾರತೀಯ ಯಾತ್ರಾ ಕೇಂದ್ರ ವಾಸ್ ಒನ್ ಆಫ್ ದ ಏನಂತಾರೆ ಸ್ಟೆಪಿಂಗ್ ಸ್ಟೋನ್ಸ್ ಫಾರ್ ಅ ಲಾಟ್ ಆಫ್ ಆರ್ಟಿಸ್ಟ್. ಸುಮಾರು ಜನ ರಂಗಭೂಮಿಗೆ ಬಂದಿರೋದು ಭಾರತೀಯ ಯಾತ್ರಾ ಕೇಂದ್ರ, ಇನ್ಕ್ಲೂಡಿಂಗ್ ಮೀ ಫಾರ್ ದಟ್ ಮ್ಯಾಟರ್. Oh, thank you. ಸೊ ಹೌ ಇಂಪಾರ್ಟೆಂಟ್ ವಾಸ್ ದಟ್ ಇನ್ ಯುವರ್ ಆಕ್ಟಿಂಗ್ ಕೆರಿಯರ್? ಹೌದು, ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಆ ಕಾಂಪಿಟೇಷನ್ಗೆ ಹೋಗಿದ್ದು ಮತ್ತೆ ಅಲ್ಲಿ ಅದು ಗೆದ್ದಿದ್ದು ಸೋತಿದ್ದು ಬೇರೆ. ಸೋತವರೇ ಅದ್ಭುತವಾದ ನಟರುಗಳಾಗಿದ್ದಾರೆ. ಸೊ ಇಟ್ ವಾಸ್ ಜಸ್ಟ್ ದ ಪಾರ್ಟಿಸಿಪೇಷನ್ ವಿಚ್ ಮ್ಯಾಟರ್ಡ್. ಅಲ್ಲಿಯ ನಾಟಕಗಳು 15-20 ದಿವಸ ದಿನಕ್ಕೆ 4 ನಾಟಕ ಹಿಂಗಾಗ್ತಿತ್ತು ಆಗ. ಅದು ಎಲ್ಲ ಕಾಲೇಜಸ್ ಇನ್ವೇರಿಯಬಲಿ ಮಾಡೋರು. ಜಳ್ಳಿರ್ತಿತ್ತು, ಗಟ್ಟಿ ಇರ್ತಿತ್ತು, ಅದ್ಭುತವಾದಿರ್ತಿತ್ತು, ಎಲ್ಲವೂ ಆಗ್ತಿತ್ತು. ಅಂಡ್ ನಾವು ಶುರು ಮಾಡಿದ, ನಾನು ಹೇಳಿದ್ನಲ್ಲ, ನಾನ್ ಶುರು ಮಾಡಿದ ವರ್ಷವೇ ಅದು ಕೊಲ್ಯಾಬ್ ಆಗಿತ್ತು ಕೂಡ. ಸೊ ಅವಾಗ ಕ್ವಾಲಿಟಿ ವೈಸ್ ಅದ್ಭುತ ಇಲ್ಲದೆ ಇದ್ದಿರ್ಬೋದು, ಬಟ್ ಉತ್ಸಾಹ ಮತ್ತೆ ಯೂತ್ ನ ಕರ್ಕೊಂಡ್ ಬಂತಲ್ಲ ಥಿಯೇಟರ್ಗೆ, ಸೀರಿಯಸ್ ಥಿಯೇಟರ್ ಮಾಡ್ಲಿಕ್ಕೆ ಅಂತ, ಅದು ಒಂದು ದೊಡ್ಡ ಸಾಧನೆ ಆಕ್ಚುಲಿ. ಅಂಡ್ ಅವ್ಯಾಹತವಾಗಿ ನಾನು ಸ್ಟೂಡೆಂಟ್ ಆಗಿ ಶುರು ಮಾಡಿದ್ದು, ಲೆಕ್ಚರರ್ ಆದ್ಮೇಲೆ ನಮ್ಮ ಹುಡುಗರುಗಳನ್ನ ಕರ್ಕೊಂಡು ಹೋಗಿದ್ದು, ಆ ಕಾಂಪಿಟೇಷನ್ಸ್ ಮಾಡಿದ್ದು, ಅವ್ರುಗಳನ್ನೆಲ್ಲ ಥಿಯೇಟರ್ ಪುಷ್ ಮಾಡಿದ್ದು, ಅವ್ರಿಗೊಂದು ಆ ಡಿಸಿಪ್ಲಿನ್, ಥಿಯೇಟರ್ ಡಿಸಿಪ್ಲಿನ್ ಕೊಟ್ಟಿದ್ದು. ನಾಟ್ ಓನ್ಲಿ ಅವ್ರ ಥಿಯೇಟರ್ ಅಲ್ಲಿ ಇರೋ ಹುಡುಗರು ಅಂತ ಅಲ್ಲ, ಈಗ ಬೇರೆ ಬೇರೆ ಕೆಲಸಗಳಲ್ಲಿದ್ದಾರೆ, ಬೇರೆ ಬೇರೆ ಪ್ರೊಫೆಷನ್ಗಳಲ್ಲಿದ್ದಾರೆ. ಅವರು ಕೂಡ ಅವರ ಮೋಸ್ಟ್ ಟ್ರೆಜರ್ಡ್ ಮೂಮೆಂಟ್ ಅಂದ್ರೆ ಆ ಥಿಯೇಟರ್ ಅಂತಲೇ ಆ ಹುಡುಗರು ಅನ್ಕೊಳ್ಳೋ ಹಾಗೆ ಆಗತ್ತಲ್ಲ, ಅದು ಆ ಅನುಭವನೇ ಅದ್ಭುತ. ಓಕೆ, ಸೊ ಈಗ ಸಂಕೇತ್, ಕಮಿಂಗ್ ಬ್ಯಾಕ್ ಟು ಸಂಕೇತ್ ಅವ್ರ ಜೊತೆ ನಿಮ್ಮ ಒಡನಾಟ ಆಲ್ಮೋಸ್ಟ್ ಈಗ ಒಂದು 30-32 ವರ್ಷನ? 35 ವರ್ಷದಿಂದ. ಓ ಮೈ ಗಾಡ್, 35 ವರ್ಷ ಸಂಗೀತದ ಜೊತೆ ನೀವು ನಾಟಕಗಳನ್ನ ಮಾಡಿದ್ದೀರಾ. ಬಿಗಿನಿಂಗ್ ವಿತ್ ಹುಲುಗುರು ಹುಲಿಯವ್ವ. ಅದಾದ ನಂತರ ಐ ಥಿಂಕ್ ನೀವು ಯುವರ್ ಪಾರ್ಟ್ ಆಫ್ ಹಸಿರೆಲೆ ಹಣ್ಣೆಲೆ. ಅದಾದ್ಮೇಲೆ ಜನತೆಯ ಶತ್ರು, ಜನತೆ, ಸುಮಾರು ಎಲ್ಲ. ನೀನಾನಾದ್ರೆ ನಾನಿನ್ನೇನಾನು ಮಾಡಿದ್ರ? ಅದಿಲ್ಲ. ಓಕೆ. ಅದಾದ್ಮೇಲೆ ನೀವು ಗುಮ್ಮ ಬಂದ ಗುಮ್ಮ ಅನ್ನೋ ಒಂದು ನಾಟಕಕ್ಕೆ ನೀವು ಆಕ್ಟ್ ಮಾಡ್ತೀರಾ. ಐ ಥಿಂಕ್ ದಿಸ್ ಇಸ್ ಸಮವೇರ್ ಅರೌಂಡ್ ಇನ್ ದ 2000, ಬಿಗಿನಿಂಗ್ ಆಫ್ 2000. ನೋ, 94-95. ಅದು ಇಟ್ ವಾಸ್ ಅಗೇನ್ ಎ ಕೊಲಾಬರೇಷನ್ ವಿತ್ ಮ್ಯಾಕ್ಸ್ ಮ್ಯೂಲರ್ ಭವನ್, ಜರ್ಮನಿಯ ಮ್ಯಾಕ್ಸ್ ಮ್ಯೂಲರ್ ಭವನ್. ಒಬ್ರು ಜರ್ಮನ್ ಇಂದ ಕನ್ನಡ ನಾಟಕ ಮಾಡ್ಸಕ್ ಬರ್ತಾರೆ, ವುಲ್ಫ್ ಗಾಂಗ್ ಕೊಲ್ನೇಡರ್ ಅಂತ. ಅವರಿಗೆ ಸೂರಿ ವಾಸ್ ದಿ ಇಂಟರ್ಪ್ರೆಟರ್. ಅವರೇ ಸ್ಕ್ರಿಪ್ಟ್ ನ ಇದ್ ಮಾಡಿದ್ದು. ಒಂದು ವರ್ಕ್ಶಾಪ್ ಮಾಡಿದ್ರು, 15 ದಿನಗಳ ವರ್ಕ್ಶಾಪ್ ಅದು. ನಾವೊಂದು 45 ಜನ ಇದ್ವಿ ಅನ್ಸುತ್ತೆ. ಸೊ ದ ಹೋಲ್ ಪರ್ಪಸ್ ವಾಸ್ ಆ ವರ್ಕ್ಶಾಪ್ ಮಾಡಿ ಫಾಲೋಡ್ ಬೈ ದಿಸ್ ಪ್ರೊಡಕ್ಷನ್. ಸೊ ಅದು ವರ್ಕ್ಶಾಪ್ ಮಾಡಿದವರಲ್ಲಿ ಕಾಸ್ಟ್ ಮಾಡಿ ಒಂದಷ್ಟು ಜನನ್ನ ದೇ ವಿಲ್ ಡೂ ದ ಪ್ಲೇ ಅಂತ ಇದ್ದಿದ್ದು. ಸೊ ಅದರಲ್ಲಿ ನಾನು ಸುಮಾರು 30-40 ಜನ ಮಾಡಿದ್ವಿ. ಅಂಡ್ ಎಲ್ಲಾ ತಂಡಗಳು, ಇಟ್ಸ್ ನಾಟ್ ಓನ್ಲಿ ಸಂಕೇತ್, ಪ್ರಯೋಗರಂಗದಿಂದ ಬಂದಿದ್ರು, ರಂಗನಿರಂತರದಿಂದ ಬಂದಿದ್ರು, ಬೇರೆ ಬೇರೆ ತಂಡಗಳಿಂದಲೂ ಎಲ್ಲ ಬಂದಿದ್ರು. ಸೊ ಕೊಲ್ನೇಡರ್, ಇಟ್ ವಾಸ್ ಎ ಬ್ರಿಲಿಯಂಟ್ ವರ್ಕ್ಶಾಪ್. ಆ ವರ್ಕ್ಶಾಪ್ ಕಡೇ ದಿವಸ, ಕಡೇ ಹೊತ್ತಿಗೆ ದೇ ಅನೌನ್ಸ್ಡ್ ದ ಕಾಸ್ಟ್. ಅದರಲ್ಲಿ 4 ಪಾತ್ರ ಇರೋದು. 5ನೇದು ಸಣ್ಣ ಒಂದು ಪಾತ್ರದ 5 ಜನ, 4 ಮೇಜರ್ ಪಾತ್ರ ಇರೋದು. ಆ 4 ಪಾತ್ರದ ಯಾರ್ಯಾರ ಪಾತ್ರಧಾರಿಗಳು ಅನ್ನೋದನ್ನ ಹಿ ವಾಸ್ ಸಪೋಸ್ ಟು ಡಿಸೈಡ್, ಕೊಲ್ನೇಡರ್ ಅವರು. ನಾನು ಆಗ ವರ್ಕ್ ಮಾಡ್ತಾ ಇದ್ದೆ, ನನ್ನ MCom ಮತ್ತೆ ವರ್ಕ್ ಒಟ್ಟಿಗೆ ಮಾಡ್ತಾ ಇದ್ದೆ. ನೈಟ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ 94. ನಾನು ಅಲ್ಲಿಂದ ನಾನು 8:30 ಬಿಕಾಸ್ 9 ಗಂಟೆಗೆ ನಂದು ಶಿಫ್ಟ್ ಶುರು ಆಗ್ತಿತ್ತು. ಸೊ 8:30, 8:35 ತನಕ ಇರ್ತಾ ಇದ್ದೆ. ನಾನು ಹೊರಟ್ಬಿಡ್ತಾ ಇದ್ದೆ, 8:30ಗೆ ಮುಗಿಯೋದು ಅಂತ ಇದ್ದಿತ್ತು. ಸೊ ಎಲ್ಲಾ ದಿವಸವೂ ಇದ್ದೀನಿ. 15 ದಿವಸದಲ್ಲಿ 14 ದಿವಸನೂ ಪೂರ್ತಿ ಇದ್ದೀನಿ. 15ನೇ ದಿವಸ ವೇರ್ ಹಿ ವಾಸ್ ಸಪೋಸ್ ಟು, ಅದು ಸ್ವಲ್ಪ ಎಕ್ಸ್ಟೆಂಡ್ ಆಯ್ತು. ಅಂದ್ರೆ ಎಲ್ರಿಗೂ ಕೂರ್ಸಿ ಮಾತಾಡಿ, ನೀವ್ ಹಿಂಗ್ ಮಾಡಿದ್ರಿ ಎಲ್ಲ ಫೀಡ್ಬ್ಯಾಕ್ ಗಳು ಕೊಟ್ಟು ಕಡೆಗೆ ಅವ್ರು ಅನೌನ್ಸ್ ಮಾಡೋದಿತ್ತು. ನನಗೆ ಆಫೀಸಿಗೆ ಲೇಟ್ ಆಗುತ್ತೆ ಅಂತ ಹೊಟ್ಟೋದೆ. ನಾನು ಹೊಟ್ಟೋದೆ. ಆಮೇಲೆ ನನ್ನ ಹೆಸರು ಅನೌನ್ಸ್ ಮಾಡೋದಂತೆ. ಐ ಮಿಸ್ ದಟ್ ಥ್ರಿಲ್ಲಿಂಗ್ ಮೂಮೆಂಟ್ ಆಫ್ ಬೀಯಿಂಗ್ ಎಂಜಾಯಿಂಗ್ ದಟ್ ಬೀಯಿಂಗ್ ಸೆಲೆಕ್ಟೆಡ್. ಅದು ಮಿಸ್ ಮಾಡ್ಕೊಂಡೆ ನಾನು.
ಅದ ಹಂಗೆ ಸೆಲೆಕ್ಟ್ ಆಗಿ 10 ನಿಮಿಷಕ್ಕೆನೆ ನನ್ನ ಆಫೀಸ್ಗೆ ಸುನೇತ್ರ ಫೋನ್ ಮಾಡಿ ಹೇಳಿದ್ಲು, ಪುಟ್ಟ ಕಣೋ ನೀನು ಅಂತ. ದಟ್ ವಾಸ್ ದ ಮೇಜರ್ ರೋಲ್ ಅದ್ರಲ್ಲಿ, ಪುಟ್ಟ. ಅವಳು ಮುನ್ನಿ ಮಾಡಿದ್ಲು, Okay. ಸುನೇತ್ರ ಪಂಡಿತ್ತು. ನನ್ಗೆ ಅಲ್ಲಿ ಅವತ್ತು ಆಫೀಸಲ್ಲಿ ಹೆಂಗೆ ಕಳೆದ್ನೋ ಗೊತ್ತಿಲ್ಲ. ಇಟ್ ವಾಸ್ ಇದು ನನ್ಗೊಂಥರ ಆಸ್ಕರ್ ಬಂದಾಗೆ. ಅಂಡ್ ಆ ನಾಟಕ ಕೂಡ ನನಗೆ ಅಷ್ಟೇ ಕೊಡ್ತು. Okay. ಅದ್ಭುತವಾದ ಅನುಭವ. ಇಟ್ ವಾಸ್ ಎ ಡಿವೈಸ್ಡ್ ಪ್ಲೇ. ಹಾ. ಆ ಗುಮ್ಮ ಬಂದ ಗುಮ್ಮನ ಉಲ್ಫ್ಗಾಂಗ್ ಕೊಲ್ನೇಡರ್ ಜರ್ಮನಿಗೆ ಬಂದಿದ್ರಲ್ಲ, ಅವರೇನೆ ಒಂದ್ 10 ವರ್ಷನ್ ಡಿರೆಕ್ಟ್ ಮಾಡಿದ್ದಾರೆ. ಓಕೆ. ಆ 10 ಒಂದ್ ಬೇರೆ ಬೇರೆ ತರ ಅಂತ. ಆ ತರ ಅವ್ರದ್ದು ಇದ್ದಿದ್ದು. ನಾವೇ ಎಲ್ಲ ಹೇಳ್ಬೇಕಿತ್ತು, ಅದನ್ನ ಅವ್ರು ಇಂಪ್ರೂವೈಸ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಎಲ್ಲ ಬೇರೆ ಬೇರೆ ನಾಟಕ ಆಗ್ತಿತ್ತು. ಸೊ ನಾನು, ಸುನೇತ್ರ, ಪಂಡಿತ್ತು ಮತ್ತೆ MS ವಿದ್ಯಾ, 4 ಜನ ವರ್ ದ ಟೀಮ್. ಅಂಡ್ ಇಟ್ ವಾಸ್ ಸಚ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅದು ಒಂದು 350-400 ಶೋ ಮಾಡಿದ್ವಿ ಗುಮ್ಮ ಬಂದ. ಸ್ಕೂಲ್ಗಳಿಗೆ ಹೋಗಿ ಐ ಜಸ್ಟ್ ಕಾಂಟ್ ಫರ್ಗೆಟ್ ದಟ್. ಕುಮರನ್ ಸ್ಕೂಲಿಗೆ ಹೋಗಿದ್ವಿ. ಕುಮರನ್ ಸ್ಕೂಲಲ್ಲಿ ಸ್ವಲ್ಪ ಅನುಮಾನದಿಂದಲೇ ಅಲ್ಲಿ ಮಾಡಿ ನಾಟಕ ಮಾಡಿ ಒಂದು 3 ದಿವಸ ಅಂತ ಕೊಟ್ಟಿದ್ರು ಅಮೌಂಟ್. ಬಟ್ ಅಲ್ಲಿ ನಮ್ದು ಕ್ಯಾಂಪ್ 15 ದಿವಸ ಆಯ್ತು. Oh my God. ಕ್ಲಾಸ್ ಮಕ್ಕಳೆಲ್ಲ ಬರ್ತಾ ಇದ್ರು, ನಾಟಕ ಮಾಡ್ತಾ ನೋಡ್ತಿದ್ದೆ. ನಾವು ಅದರಲ್ಲಿ 5 ವರ್ಷದ ಹುಡುಗನ್ ರೋಲ್ ಮಾಡ್ತಿದ್ದೆ. ಐ ವಾಸ್ ಆಲ್ರೆಡಿ 23-24. 5 ವರ್ಷದ ಹುಡುಗನ್ ರೋಲ್. ಸುನೇತ್ರ ಅದಕ್ಕಿಂತ ಚಿಕ್ಕವಳು, ಪಂಡಿತ ಒಂಚೂರು ದೊಡ್ಡವಳು, ಒಂದು 7 ವರ್ಷದ ಹುಡುಗನ್. ಸೊ ಈ ಮಕ್ಕಳ ರೋಲ್ನ ಅಂಡ್ ನಾನು ಮೀಸೆನೂ ತೆಗಿತಾ ಇರ್ಲಿಲ್ಲ ಅದಕ್ಕೆ. ಹೌದಾ? ಮೀಸೆನೂ ತೆಗಿತಾ ಇರ್ಲಿಲ್ಲ. ಡೈರೆಕ್ಟರ್ ನೀನ್ ಪುಟ್ಟ ಅಂತ ಅನ್ಸ್ಬೇಕು ಅನ್ನೋದಾದ್ರೆ ನೀನ್ ಹೆಂಗಿದ್ಯೋ ಹಂಗ ಅನ್ಸ್ಬೇಕು ನೀನು, ಅದರ್ವೈಸ್ ಯು ಆರ್ ಫೇಲ್ಡ್ ಅಂತ. ನನಗೆ ಮೀಸೆ ಇಟ್ಕೊಂಡು 2 ವರ್ಷದ ಒಳಗೆ ಒಳ್ಳೆ ಮೆಂಟಲ್ ರಿಟಾರ್ಟರ್ ತರ ಕಾಣ್ತೀನೇನೋ ಅಂತ ಅನ್ಸಿತ್ತು. ಬಟ್ 10 ನಿಮಿಷ ಸ್ವಲ್ಪ ರಿಸರ್ವೇಶನ್ ಇರ್ತಿತ್ತು ಮಕ್ಕಳಲ್ಲೂ, ಟು ಅಕ್ಸೆಪ್ಟ್ ಮೀ ಆಸ್ ಒನ್ ಮಗು. ಆಮೇಲೆ ದೇ ವುಡ್ ಟೇಕ್ ಮೀ ಆಸ್ ದೇರ್ ಫ್ರೆಂಡ್. ಎಷ್ಟೋ ಶೋಗಳಾದ್ಮೇಲೆ ಹುಡುಗರು ಬಂದು ನನ್ನ ಕೈ ಮೇಲೆ ಏನ್ ತಲೆ ಮೇಲೆ ಹತ್ತೋದೇನ್, ಭುಜದ ಮೇಲೆ ಕೂತ್ಕೊಳ್ಳೋದೇನು, ಪುಟ್ಟ ಇಲ್ಲಿ ನಾನು ಇದು ತೋರಿಸ್ತೀನಿ, ನನ್ನ ಹತ್ರ ಇದಿದೆ ಅಂತ ತೋರಿಸೋದೇನು, ಆತರ ದೇ ವುಡ್ ನೆವರ್ ಥಿಂಕ್ ದಟ್ ಐ ಆಮ್ ಎನ್ ಅಡಲ್ಟ್ ಫೆಲೋ. ಓಕೆ. ಅದೆಲ್ಲ ಅನುಭವಗಳು ಯಾವ ಮತ್ತೆ ಸಿಗಲಾರದು. ಈ ಗುಮ್ಮ ಬಂದ ಗುಮ್ಮ ನಾಟಕ ಮಾಡಿದ್ರಲ್ಲ, ನೀವು ಸೀರಿಯಲ್ ಹೋಗೋದಕ್ಕಿಂತ ಮುಂಚೆ ಈ ನಾಟಕ ನೋಡಿ ಮಕ್ಕಳು ನಿಮ್ ಹತ್ರ ಓಡ್ ಬಂದು ಪಬ್ಲಿಕ್ ಅಲ್ಲಿ ಆಫ್ಟರ್ ದ ಮೀಟಿಂಗ್ ಔಟ್ಸೈಡ್ ಎಲ್ಲಾದ್ರೂ ನಿಮ್ಮನ್ನ ಮೀಟ್ ಮಾಡಿ ಅಪ್ಕೊಂಡು ತಪ್ಕೊಂಡು ಇವರು ಪುಟ್ಟ ಇವ್ರು ಮುನ್ನ ಅಂತ ರೆಕಗ್ನೈಸ್ ಮಾಡಿದ್ದೆ ಮಾಡಿ ಅವ್ರ ಅಪ್ಪ ಅಮ್ಮನ್ಗೆಲ್ಲ ನನ್ನ ಇಂಟ್ರೊಡ್ಯೂಸ್ ಫ್ರೆಂಡ್ ಅನ್ನೋ ತರ ತೋರಿಸಿ ಎಲ್ಲ ಮಾಡಿದ್ದೆ. ಗಾಂಧಿ ಬಜಾರ್ ಮೇನ್ ರೋಡ್ ಅಲ್ಲೇ ಅದೆಲ್ಲ ಆ ತರದ್ದು 1-2 ಸಲ ಆಗಿತ್ತು. ಆ ತರ ಈ ತರ. ಓಕೆ, ಈಗ 300 ಶೋ ನೀವು ಸುನೇತ್ರ ಮ್ಯಾಮು, ಪಂಡಿತ್ ಸರ್, MS ವಿದ್ಯಾ ಮ್ಯಾಮ್, ಇವ್ರು 4 ಜನ ನೀವು ಮಾಡಿದಾಗ ಆವಾಗ ಮೊಬೈಲ್ ಇಲ್ಲದೆ ಇರುವಂತಹ ಕಾಲ ಬೇಸಿಕಲಿ. ಸೊ ಈ ಕಮ್ಯುನಿಕೇಶನ್ ಏನಿರ್ತಿತ್ತು ನಿಮ್ದೆಲ್ಲ, ಒಂದು ಮೆಸೇಜು ಅಥವಾ ಹಿಂದಿನ ದಿವಸ ಏನ್ ಮಾತುಕತೆ ಆಗ್ತಿತ್ತೋ ಅದ್ರ ಮೂಲಕ ನೀವು ಅಲ್ಲಿ ಬಂದು, ಈ ಸಮಯದಲ್ಲಿ ನಿಮ್ಮ ಈ ತರ ಶೋ ಮಾಡ್ಬೇಕಾದ್ರೆ ಸ್ಕೂಲಲ್ಲಿ ಯಾವಾಗ ಡಿಲೇ ಆಗಿ ಯಾರೋ ಬರ್ದೇ ಇರುವಂತದ್ದು, ಶೋ ಕ್ಯಾನ್ಸಲ್ ಆಗಿರುವಂತದ್ದು, ಆ ತರದ್ದು ಯಾವ್ದು ಇಲ್ಲ. ಬಟ್ ದಟ್ ಲೆವೆಲ್ ಆಫ್ ಕಮಿಟ್ಮೆಂಟ್, ನಾನು ಹೋಗ್ಬೇಕು ಅಂದ್ರೆ ನಾನು ಹೋಗ್ಬೇಕು. ಆಮೇಲೆ ತಿಂಗಳ ಅಂತರ ಇರ್ತಾ ಇತ್ತು. ಅದಕ್ಕೆ ಮುಂಚೆ ಒಂದು ಪೋಸ್ಟ್ ಕಾರ್ಡ್ ಬರ್ತಿತ್ತು ಮನೆಗೆ, ಸೇಯಿಂಗ್ ದಟ್ ದಿಸ್ ಇಂಥ ದಿವಸ ರಿಹರ್ಸಲ್ ಶುರು ಆಗುತ್ತೆ, ಬಂದ್ಬಿಡಿ ಅಲ್ಲಿಗೆ ಅಂತ. ಅಲ್ಲಿಗೆ ಹೋಗ್ತಿದ್ವಿ ನಾವು. ಅಷ್ಟೇ. ಐ ಸ್ಟಿಲ್ ರಿಮೆಂಬರ್. ಇವನ್ ನಾವು ಫ್ರೆಂಡ್ಸ್ಗಳು ಅಷ್ಟೇ, ನಾಳೆ ಸಿಗೋಣ ಕಣೋ, ನಾನ್ ಬೇರೆ ಬೇರೆ ಸ್ಕೂಲು ಕಾಲೇಜಲ್ಲಿ ಇದ್ದವರು, ಮತ್ತೆ ನೆಕ್ಸ್ಟ್ ಮೀಟಿಂಗ್ ನ ದಟ್ಸ್ ಹೌ ವಿ ವುಡ್ ಫಿಕ್ಸ್ ಇಟ್ ಅಪ್. ಶನಿವಾರ 12 ಗಂಟೆಯಲ್ಲಿ ಅಲ್ಲಿ ಸಿಗೋಣ ಅಂತಂದ್ರೆ ಶನಿವಾರ 12 ಗಂಟೆ ಅಲ್ಲಿ ಸಿಗ್ತಾ ಇದ್ವಿ ಅಷ್ಟೇ. ಎಲ್ಲಿದ್ಯಾ ನೀನು, ಎಲ್ಲಿ ಬರ್ತಾ ಇಲ್ಲ, ಏನು ಇಲ್ಲ, ನೋ ಕನ್ಫ್ಯೂಷನ್, ವಿ ವುಡ್ ಮೀಟ್ ದೇರ್. ಓಕೆ. ಸೊ ಈಗ ಈ ರಿಹರ್ಸಲ್ ಸಮಯದಲ್ಲಿ ಈಗ ಪ್ರಾಬಬ್ಲಿ ಸುನೇತ್ರ ಮ್ಯಾಮ್ 8-8:30 ಆಯ್ತು. ಆಗಿನ ಕಾಲದಲ್ಲಿ ಬಸ್ಗಳಂತೂ 8:30 ಮೇಲೆ ಸ್ವಲ್ಪ ಕಷ್ಟವೇ. ಸೊ ನೀವು ಈ ಡ್ರಾಪ್ ಮಾಡೋಕೆ ತುಂಬಾ ನನ್ನ ಹತ್ರ ಆಗ RX ಇತ್ತು, RX 100. ಸೊ ನಾನು ಸುನೇತ್ರನ್ ಸುಮಾರಷ್ಟು ಸಲ ಬಿಟ್ಟಿದ್ದೀನಿ. ಅದೇ ಮೊನ್ನೆ ನಾನು ಲಾಸ್ಟ್ ಮಂತ್ US ಗೆ ಹೋಗಿದ್ದೆ. ಅಲ್ಲಿ ರೇಖಾ, ನಮ್ಮ ಶಂಕರ್ ರಾವ್ ಅವರ ಮಗಳು ರೇಖಾ ಇದ್ದಾಳೆ, ಅವಳು 3-4 ತಂಡಕ್ಕೆ ನಾಟಕ ಮಾಡ್ತಿದ್ಲು. ಅವಳು ಅಲ್ಲಿ ಸಮುದಾಯಕ್ಕೂ ಮಾಡ್ತಿದ್ಲು, ಇಲ್ಲಿ ಸಂಚಯಗೆ
ಅಂಕೆ ಇಲ್ಲದ ಶಂಕರ್ಲಾಲ್ ಅಂಕೆ ತಪ್ಪಿದ ಶಂಕರ್ಲಾಲ್. ಅಂಕೆ ತಪ್ಪಿದ ಶಂಕರ್ಲಾಲ್ ಮಾಡ್ತಿದ್ಲು, ನಮ್ಮ ನಾಟಕದಲ್ಲಿ ಮಾಡ್ತಿದ್ಲು, ಈ ತರ 3-4 ತಂಡದಲ್ಲಿ ಮಾಡ್ತಿದ್ಲು. ವೆರಿ ಬಿಸಿ ಅವಳನ್ನ ಅಲ್ಲಿ ನಾನು ಇಲ್ಲಿದ್ದೀನಿ ರಿಹರ್ಸಲ್ ಅಲ್ಲಿರ್ತೀನಿ, ಅಲ್ಲಿಂದ ಬಂದು ಕರ್ಕೊಂಡು ಹೋಗು ಅಂತ ಹೇಳಿರೋಳು. ಅಲ್ಲಿಂದ ಕರ್ಕೊಂಡ್ರು, ಬರೋ ದಾರಿಲಿ ಮಳೆ ಗಿಳೆ ಅಲ್ಲೆಲ್ಲೋ ನಿಂತ್ಕೋ, ಅಲ್ಲೊಂದೇನೋ ತಿನ್ನು, ಪಾನಿಪುರಿ ಮಸಾಲ ಪುರಿ ತಿನ್ನು, ಮತ್ತೆ ಈ ರಿಹರ್ಸಲ್ ಬಾ, ಇಲ್ಲಿ ಮುಗಿದ್ಮೇಲೆ ಅವಳು 4 ಬೇಕಾದಷ್ಟು ಮಾಡಿದೀನಿ. ನೈಸ್. ಸೊ ಈಗ ಸಂಕೇತ ಜೊತೆ ಗುಮ್ಮ ಬಂದ ಗುಮ್ಮ ಆಯ್ತು, ಅದಾದ ನಂತರ ಐ ಥಿಂಕ್ ಮೇಜರ್ಲಿ ಯು ಡೈರೆಕ್ಟೆಡ್ ದಟ್ ಪ್ಲೇ ಆಲ್ಸೋ ಫಾರ್ ರಂಗಶಂಕರ. ಸೊ ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್ ಫಾರ್ ಯು? ಲೈಕ್ ದ ಸೇಮ್ ಥಿಂಗ್, ಆಕ್ಟ್ ಮಾಡಿರೋದನ್ನ ನೀವು ಡೈರೆಕ್ಟ್ ಮಾಡೋದಿದೆಯಲ್ಲ, ಇಟ್ಸ್ ಎ ಡಿಫ್ರೆಂಟ್ ಬಾಲ್ ಗೇಮ್. ಹೌದು. ಏನಾಯ್ತು, ನಾನು ಮಾಡಿದ್ದು 94-95ರಲ್ಲಿ, ಇದನ್ನ ಡೈರೆಕ್ಟ್ ಮಾಡಿದ್ದು ನಾನು 2015ರಲ್ಲಿ, ಆಲ್ಮೋಸ್ಟ್ 20 years ಆದ್ಮೇಲೆ. ಇದೇ ಸುರೇಂದ್ರನಾಥ್ ಕರೆದು ಗುಮ್ಮ ಬಂದಮ್ಮ ಡೈರೆಕ್ಟ್ ಮಾಡೋ ಅಂತ ಅಂದೆ. ಡೈರೆಕ್ಟ್ ಮಾಡು ಈ ಬ್ಯಾಚ್ಗೆ, ಈಗ ರಂಗಶಂಕರದಲ್ಲಿ ಅದೊಂದು ಥಿಯೇಟರ್ ಫಾರ್ ಚಿಲ್ಡ್ರನ್ ಇದೆಯಲ್ಲ, ಇದಕ್ಕೆ ಮಾಡು ಅಂತ. ಸೊ ಅವ್ರು ಒಂದು ಬಜೆಟ್ ಫಿಕ್ಸ್ ಮಾಡಿದ್ರು, ಹಿಂಗಾಯ್ತು, ಹಿಂಗೆ ಮಾಡ್ತೀನಿ ಅಂತ. ಏನೇನು ಬದಲಾವಣೆ ಮಾಡ್ಕೋತೀಯ ಸ್ಕ್ರಿಪ್ಟ್ ಅಲ್ಲಿ ವರ್ಕ್ ಮಾಡ್ಕೊಂಡು ಇದು ಮಾಡ್ಕೋ, ಇವತ್ತಿಗೆ ಮಾಡ್ಬೇಕಾ ನಾಟಕ, 20 ವರ್ಷದಿಂದ ನೀ ಮಾಡಿದ ತರ ಮಾಡಿಸ್ಬಾರ್ದು ನೀನು. ಅಫ್ಕೋರ್ಸ್ ಆಗ್ತಿರ್ಲಿಲ್ಲ ಅವಾಗಿನ ಮನಸ್ಥಿತಿ. ನಾವಾಗ ಆಲ್ಮೋಸ್ಟ್ 2.5 hours ಪ್ಲೇ ಅದು ನಾವು ಮಾಡ್ತಾ ಇದ್ದಿತ್ತು. 2.5 ಗಂಟೆ ಕಾಲ. ನನ್ಗೆ ಈಗಲೂ ಆಶ್ಚರ್ಯ ಆಗುತ್ತೆ, ಆ ಎನರ್ಜಿ ಹೆಂಗಿರ್ತಿತ್ತು ನಮ್ಗೆ. 2.5 ಗಂಟೆ ಕಾಲ ಮಾಡ್ತಾ ಇದ್ವಿ ಅಂತ. ಅದನ್ನ 1.5 ಗಂಟೆ ಕಾಲಕ್ಕೆ ಇಳಿಸಿ ಇನ್ನೂ ಕಡಿಮೆ ಮಾಡುವಂತ ಸೂರಿ, 1 ಗಂಟೆಗೆ ಮಾಡೋ ಐಡಿಯಲ್ ಅದು ಅಂತ. ಇಲ್ಲ, 1 ಗಂಟೆಗೆ ತೀರಾ ಆಗದೇ ಇಲ್ಲ, 1.5 ಗಂಟೆ ಆದ್ರೂ ಮಾಡೋಣ. ಮಕ್ಕಳು ಇರೋದಿಲ್ಲ ಇರ್ತಾರೆ ಸೂರಿ ಅಂತೇಳಿ 1.5 ಗಂಟೆಗೆ ಅದನ್ನ ತಂದು, ಇವತ್ತಿನ ಮೊಬೈಲು, ಟ್ಯಾಬು ಇದನ್ನೆಲ್ಲ ಸ್ಕ್ರಿಪ್ಟಿಗೆ ತಂದು, ಸೊ ಇವತ್ತಿನ ನಾಟಕ ಆಗಿ ಮಾಡಿಸಿದ್ದದು. ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅಂಡ್ ಕಾಸ್ಟಿಂಗ್ ಕೂಡ ಅದನ್ನ ಬಹಳ ಕಷ್ಟಪಟ್ಟು ಯಾಕಂದ್ರೆ ನಾವು ಮಕ್ಕಳಿಗಾಗಿ ಮಾಡಿಸ್ಬೇಕಾಗಿತ್ತು. ಹಗಲೊತ್ತು ಫ್ರೀ ಇರುವ ಆರ್ಟಿಸ್ಟ್ಸು, ಈಗೆಲ್ಲ IT-BT-ನವರೇ ಥಿಯೇಟರ್ ಮಾಡೋರಾದ್ರಿಂದ ಅವ್ರಿಗೆ ಕಮಿಟ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಸೊ ಅವರ ಹೊರತಾಗಿ ಯಾರು ಸಿಗಬಹುದು ಅಂತ ಹುಡುಕಾಡಿ ಮಾಡಿ ಅದಕ್ಕೆ ಡಬಲ್ ಕಾಸ್ಟಿಂಗ್ ಮಾಡ್ಬಿಟ್ಟಿರೋಣ. ಮೊದಲಿಂದಾನೇ ಆಪ್ಷನ್ಸ್ ಇಟ್ಕೊಂಡಿರೋಣ ಅಂತ ಶುರುವಾಗಿದ್ದು. ವರ್ಕ್ ಆಯ್ತು, 1-2 ಪಾತ್ರಕ್ಕೆ ಆಗ್ಲಿಲ್ಲ. ಸೊ ಅದನ್ನ ಹಂಗ್ ಮಾಡ್ಕೊಂಡು ಮಾಡಿಸಿದ ನಾಟಕ. ಅಂಡ್ ಇಟ್ ವಾಸ್ ರಿಸೀವ್ಡ್ ವೆರಿ ವೆಲ್. ನಮ್ಗೆ ಬಹಳ ಖುಷಿಯಾಗಿದ್ದು ಅಂದ್ರೆ, ನಾನು ಪುಟ್ಟ ಆಗಿ ಮಾಡಿದ್ದನ್ನ ಇನ್ನೊಬ್ರ ಹತ್ರ ಪುಟ್ಟ ಆಗಿ ಮಾಡಿಸಿದ. ಸ್ವಲ್ಪ ಅವ್ನು ಎಷ್ಟೇ ಚೆನ್ನಾಗಿ ಮಾಡಿದ್ರು ನಾನು ಅವ್ನಿಗೆ ಹೇಳ್ತಿರ್ಲಿಲ್ಲ, ಸರ್ ನೀವು ಅವಳಿಗೆ ಚೆನ್ನಾಗಿ ಮಾಡ್ತೀರಿ ಅಂತೀರಾ, ಇವಳಿಗೆ ಚೆನ್ನಾಗಿ ಮಾಡ್ತೀರಾ, ನಾನ್ ಮಾತ್ರ ಯಾವತ್ತೂ ಹೇಳಿಲ್ಲ ಅಂತ. ಅವ್ನು ಸಾತ್ವಿಕ್ ಅಂತ ಅವ್ನು ಆಕ್ಟ್ ಮಾಡಿದ್ದು. ಇಲ್ಲ ಕಣೋ, ನೀನ್ ನನ್ನಷ್ಟು ಚೆನ್ನಾಗಿ ಮಾಡು, ಯಾವತ್ ಮಾಡ್ತೀಯೋ ಅವತ್ತು ಹೇಳ್ತೀನಿ. ಅದೊಂದು ಸ್ಯಾಡಿಸ್ಟಿಕ್ approach to that role. Specifically for that role, because I played that role. ನಾನೇ ಪುಟ್ಟ ಅಂದ್ರೆ ನಾನು, ನೀನಲ್ಲ. So ಅದನ್ನ even as a director I could not accept him as ಪುಟ್ಟ. ನೈಸ್. ಸರ್, ಇವೆರಡು ಈ ಗುಮ್ಮ ಬಂದ ಗುಮ್ಮ ಇದ್ರ ಜೊತೆಗೆ ನಾವು ತಿರ್ಗಾ ವಿಲ್ ಗೋ ಟು ಯುವರ್ ಥಿಯೇಟ್ರಿಕಲ್ ಜರ್ನಿ. ಬಟ್ ದೆನ್ ನೀವು ಈ ಜರ್ನಿನಲ್ಲಿ ಇಷ್ಟು ವರ್ಷ ನೀವು ಸುಮಾರು 1000ಕ್ಕೂ ಹೆಚ್ಚು ಶೋಗಳನ್ನ ಮಾಡಿದಿರಲ್ಲ, ಯಾವತ್ತಾದ್ರೂ ಈ ಕಾಸ್ಟ್ಯೂಮ್ ಮಾಲ್ ಫಂಕ್ಷನ್ ಆಗಿರೋ ತರ ಆರ್ ಡೈಲಾಗ್ ಮರ್ತು ಒಂಥರ ಮುಜುಗರಕ್ಕೆ ಒಳಗಾಗಿರುವಂತದ್ದು, ಇಸ್ ದೇರ್ ವಿಚ್ ಯು ವಾಂಟ್ ಟು ರಿಮೆಂಬರ್ ರೈಟ್? ನಾನು ಡೈಲಾಗ್ ಮರ್ತು ಮುಂದಕ್ಕೆ ಹೋಗಿ ನನ್ಗೆ ಎಷ್ಟು ಇದಾಗೋಗಿರ್ತೀನಿ ಅಂದ್ರೆ, ಮರ್ತಿದ್ದೆ, ಇನ್ನೇನೋ ಅದ್ರ ಜಾಗದಲ್ಲಿ ಇನ್ನೇನೋ ಹೇಳಿದ್ದೆ ಅನ್ನೋದು ಇವತ್ತಿಗೂ ಗೊತ್ತಾಗಲ್ಲ. ಹೌದಾ, ಆ ಡೈಲಾಗ್ ಹೇಳಿದ್ ನಾನ್ತೀನಿ ಬಂದ್ಮೇಲೆ. ಬಟ್ ನನಗೆ ನಗು ಕಂಟ್ರೋಲ್ ಮಾಡ್ಕೊಳ್ಳೋದು ಇವತ್ತಿಗೂ ಆಗಲ್ಲ. ಸ್ಟೇಜ್ ಮೇಲೆ ಅಂದ್ರೂ ಇರ್ಲಿ, ಎಂತ ಗಂಭೀರ ನಾಟಕ ಆದ್ರೂ ಇರ್ಲಿ, ಏನಾದ್ರೂ ಇರ್ಲಿ, ನಗುನ ನಾನು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಲ್ಲ. ಇದೇ ಗುಮ್ಮ ಬಂದ ನಾಟಕದಲ್ಲಿ ಒಂದ್ಸತಿ ಸುನೇತ್ರ ನಮ್ಗೆ ತರಕಾರಿಗಳು ತಂದಿರ್ತಿದ್ರು. ನಾವಾಗ ಜಗದೀಶ್ ಮಲ್ನಾಡ್ ಅವ್ರು, ನಮ್ಮ ಜಗಣ್ಣ, ನಮ್ಮ ಸ್ಟೇಜ್ ಮ್ಯಾನೇಜರು, ಅವರು ಅದ್ರಲ್ಲಿ ಒಂದು ಸೀಕ್ವೆನ್ಸ್ ಅಲ್ಲಿ ಮಕ್ಕಳು ಕೈಗೆ ಸಿಕ್ಕ ತರಕಾರಿನ ಇಟ್ಕೊಂಡು ಇದ್ ನನ್ ಗನ್ನು, ಹುರುಳಿಕಾಯಿ ಸಿಕ್ಕರೆ ಹುರುಳಿಕಾಯಿ ಗನ್, ಬದನೆಕಾಯಿ ಗನ್, ಹೀಗೆಲ್ಲ ಹೇಳ್ತಾ ಇದ್ವಿ. ಅವ್ರು ಯಾವ್ದು ಚೀಪ್ ಇರುತ್ತ ತರಕಾರಿ ಅದು ತಂದಿರೋರು. ಅವತ್ತು ಹಾಗಲ್ಕಾಯಿ ತಂದ್ಬಿಡ್ದ. ಹಾಗಲ್ಕಾಯಿ ತಂದಿದ್ದಾರೆ, ಸುನೇತ್ರನ್ ಕೈಗೆ ಹಾಗಲ್ಕಾಯಿ ಸಿಕ್ಬಿಡ್ತು. ಅವಳಿಗೆ ಹೇಳಕ್ ಬರ್ತಿಲ್ಲ ಅದು ಹಾಗಲ್ಕಾಯಿ ಅಂತ, ತೆಲುಗುನವಳು ಅವಳು. ಹಾಗಲ್ಕಾಯಿ ಅಂತ ಹೇಳಕ್ ಬರ್ತಿಲ್ಲ. ಅವಳು ಕಾಕರಕಾಯಿ ಗಂಟು ಅಂದ್ಲ ಅವಳು. ನನಗೆ ಶಬ್ದವೇ ಕೇಳಿರ್ಲಿಲ್ಲ. ಜೋರಾಗಿ ನಗಕ್ ಶುರು ಮಾಡಿದೆ. ಕಾಕರಕಾಯಿ ಅಂತಾರೆ ತೆಲುಗಲ್ಲಿ ಹಾಗಲ್ಕಾಯಿನ. ಕಾಕರಕಾಯಿ ಗಂಟು ಮೊದ್ಲು ನಂಗೆ ನಗು ಬಂದ್ಬಿಡ್ತು. ಜೋರಾಗಿ ನಟ್ಬಿಟ್ಟು ಕಾಕರಕಾಯಿ ಗನ್ ಅಂತೆ, ಹಾಗಲ್ಕಾಯಿ ಗನ್ನ ನೋಡುವಂತ ಅಮ್ಮನ್
ಆ ತರದ್ದು ಹೇಳ್ಕೊಂಡು ಒಂದಷ್ಟೊತ್ತು ಇದಾಯ್ತು. ಆಮೇಲೆ ಆ ಶೋನಲ್ಲಿ ಪ್ರತಿ ಶೋನಲ್ಲೂ ನಾನು ಕಣ್ಣೀರು ಹಾಕೋತಾ ಇದ್ದೆ. ಯಾಕೆ ಅಂದ್ರೆ ಅವಳು ಮೂಗು ಮೇಲೆ ಹೊಡೆದ್ಬಿಟ್ಟು ಹಿಂಗೆ ಹೇಳ್ಬೇಕಾಗಿತ್ತು ಡೈಲಾಗ್. ಸುಳ್ಳು ಹೇಳ್ಬಾರ್ದು, ಸುಳ್ಳು ಹೇಳಿದ್ರೆ ಮೂಗು ಬೆಳೆಯುತ್ತೆ ಅಂತ ಅಂದಿದ್ದು. ಅವಳು ಎಷ್ಟು ಜೋರಾಗಿ ಹೊಡಿತಿದ್ಲು ಅಂದ್ರೆ, ಮೊದ್ಲೇ ನನ್ ಮೂಗು ಎಕ್ಸ್ಟ್ರಾ ಲಾರ್ಜು, ಕಣ್ ತುಂಬ್ಕೊಂಡ್ಬಿಡೋದು ಪ್ರತಿ ಸಲ. ಹಂಗ ಹೊಡಿಬೇಡ ಕಣ, ನಿಧಾನಕ್ಕೆ ಹಿಂಗ್ ಹೇಳ. ಅವಳು ಮೈ ಮೇಲ್ ಬಂದಂಗ ಆಕ್ಟ್ ಮಾಡೋದು. ಅವಳು ಪಾಠಾರ್ ಅಂತ ಹಿಂಗ್ ಹೊಡೆದ್ ಹಿಂಗ್ ನನ್ನೋಳು ಕಣ್ ತುಂಬ್ಕೊಂಡ್ಬಿಡೋದು ಮೂಗಿಗೆ. ಆಮೇಲೆ ಈ ತರ ಘಟನೆ ಆದಾಗ ಆಮೇಲೆ ಯಾವತ್ತಾದ್ರೂ ನೀವು ಇರು ನಿನಗ ಮಾಡ್ತೀನಿ ಅಂತ ಹೇಳಿ ನೀವೆಲ್ಲ ಯಾವ ತರ? ಅವಳು ಅದಾದ್ಮೇಲೆ ಏನಿಲ್ಲ ನಾನ್ ಸುಳ್ಳು ಹೇಳ್ತಿಲ್ಲ ಅಂತ ವಾಪಸ್ ತಗೋಬೋದು, ತಲೆ ಮೇಲೆ ಮೊಟಕಿ ತಗೋತ. ಸೊ ದಟ್ ವಾಸ್ ದ ರಿಟಾಲಿಯೇಷನ್. ಅದನ್ನ ಇತ್ತೀಚೆಗೆ ಪಿಡಿ ಕೂಡ ಮಾಡಿದೀನಿ. ಹೌದಾ? ಪಿಡಿ ಡೈಲಾಗ್ ಮಾಡ್ತೀನಿ, ಅವರು ಬಹಳ ಫೇಮಸ್ ಡೈಲಾಗ್. ಪಿಡಿ ಅಂದ್ರೆ ಪಿಡಿ ಸತೀಶ್ ಚಂದ್ರ. ಒಂದ್ ನಾಟಕದಲ್ಲಿ ನಾನು ಪೊಲೀಸು ಎನ್ಕ್ವೈರಿ ಮಾಡುವಾಗ ಅವ್ರು ಹೇಳ್ಬೇಕು, ನಮ್ ಏನೋ ಸದ್ದಾಯ್ತು ನನ್ನ ರೂಮಿನ ಅಟ್ಟದಲ್ಲಿ ಅಂತ ಹೇಳ್ತಾನೆ ಇಲ್ಲ ಅವರು. ಆ ರೂಮಿನ ಅಟ್ಟದಲ್ಲಿ ಸೌಂಡ್ ಆಯ್ತು ಅಂದ್ಮೇಲೆ ಒಂದಷ್ಟು ಎನ್ಕ್ವೈರಿ ಇದೆ. ಅದನ್ನ ಅವ್ರನ್ನ ಸುತ್ತ ಹಾಕೊಂಡು ನಾನು ಅದನ್ನಷ್ಟು ಕ್ವೆಶನ್ಸ್ ನ ಕೇಳ್ಬೇಕು. ಅದನ್ನೇ ಹೇಳ್ತಾ ಇಲ್ಲ ಅವರು. ನಿಮ್ ರೂಮ್ ಅಲ್ಲಿ ಅಟ್ಟದಲ್ಲಿ ಸದ್ದಾಗಿ ಕೇಳಿಸ್ತಾ ನಿಮ್ಗೆ ಅಂದೆ. ಹಾ ಕೇಳಿಸ್ತು. ಮುಂದಿನ ತರ ಹೇಳ್ತಾರೆ ಅಂದ್ರೆ ಅದು ಹೇಳ್ತಾ ಇಲ್ಲ. ಸಿಟ್ಟು ಬಂತು, ಲಾಠಿ ಇರುತ್ತಲ್ಲ ಕೈಲಿ, ಪಟಾರ್ ಅಂತ ಕೊಟ್ಬಿಟ್ಟು ನೀವು ಅದನ್ ಮಾಡ್ಬೇಕಿತ್ತು ಇದನ್ ಮಾಡ್ಬೇಕಿತ್ತು ನಂದೆಲ್ಲಾ ಡೈಲಾಗ್ ಹೇಳ್ಬಿಟ್ಟು ಎಕ್ಸ್ಟ್ರಾಕ್ಟ್. ಸೊ ಒಂದು ಅದೇ ಬಿತ್ತು ಪಿಡಿ ಸರಿಯಾಗಿ ಬಿತ್ತು ಪಾಪ. ಸೊ ಪಿಡಿ ಅವ್ರ ಜೊತೆ ಐ ನೋ ನೀವು ಅವ್ರ ಜೊತೆನೂ ಸಾಕಷ್ಟು ನಾಟಕಗಳನ್ನು ಮಾಡಿದಿರ. ಐ ಥಿಂಕ್ ಹಿ ಈಸ್ ಫನ್ ಟು ವರ್ಕ್ ವಿತ್ ಆಸ್ ವೆಲ್ ಆಸ್ ಚಾಲೆಂಜಿಂಗ್. ವೆರಿ ಚಾಲೆಂಜಿಂಗ್. ಫನ್ ಅಂತ ನನ್ಗೆ ಯಾಕಂದ್ರೆ ಹಿ ಇಸ್ ನಾಟ್ ಎ ಸೀರಿಯಸ್ ಆಕ್ಟರ್. ಅಂದ್ರೆ ಸ್ಟೇಜ್ ಮೇಲೂ ಹಿ ಕ್ಯಾನ್ ಬಿ ರೆಸ್ಪಾನ್ಸಿಬಲ್. ಅವರೇ ಅಂತಲ್ಲ, ಸುಮಾರಷ್ಟು ಆಕ್ಟರ್ಸ್ ಇದಾರೆ ಆತರ. ಅವ್ರಿಗೆ ನಾಟಕ ಮಾಡೋದು ಒಂದು ನಿಮಿತ್ತ ಅಷ್ಟೇ ಅಂತ. ನನಗೆ ನಾಟಕ ಮಾಡೋದು ಬಹಳ ಸೀರಿಯಸ್ ಥಿಂಗ್. ವಾಟ್ ಎವರ್ ಇಟ್ ಇಸ್, ಲೈನ್ಸ್ ಕಲಿಯೋದಾಗ್ಲಿ, ಲೈನ್ಸ್ ಬಿಡೋದಾಗ್ಲಿ, ಅದೆಲ್ಲ ಮಾಡೋದು ನನ್ಗೆ ಇರಿಟೇಷನ್ ಆಗೋದಿಲ್ಲ ನನಗೆ. ಅದನ್ನ ಆ ಇಂಡಿಸಿಪ್ಲಿನ್ ಐ ಕಾಂಟ್ ಸ್ಟ್ಯಾಂಡ್. ಸೊ ಆ ತರದಲ್ಲಿ ಪಿಡಿ ಸ್ವಲ್ಪ ಬಹಳ ಅಲರ್ಟ್ ಆಗಿರ್ಬೇಕು ಅವ್ರ ಜೊತೆ. ಯಾವಾಗ ಯಾವ ತರ ಡೈಲಾಗ್ ಬೇಕಿರುತ್ತೆ, ಯಾವ ಡೈಲಾಗ್ ಬೇಕಾದ್ರೂ ಬಿಡ್ತಾರ, ಯಾವ ಡೈಲಾಗ್ ಬೇಕಾದ್ರೂ, ಯಾವಾಗ ಬೇಕಾದ್ರೆ ಎದ್ದೊಟ್ಟೋಗ್ತಾರೆ ಬೇಡ ಅನ್ಸಿದ್ರೆ ಆ ತರ ಅವರು. ನಿಮ್ಮ ಒಡನಾಟ ರಾಜೇಂದ್ರ ಕಾರಂತ್ ಅವ್ರ ಜೊತೆನೂ ಅಷ್ಟೇ ಇದೆ. ಎಸ್ಪೆಷಲಿ ರೀಸೆಂಟ್ ಟೈಮ್ಸ್ ಅಲ್ಲಿ ನೀವು ಮಹಾಪೀಡೆ ಮಹಾಬ್ಲು ಅಂತ ನಾಟಕ ಮಾಡ್ತಾ ಇದ್ದೀವಿ. ಮಹಾಪೀಡೆ ಮಹಾಬ್ಲು. ಅದಷ್ಟೇ ಅಲ್ಲ, ಹಿಂದೆ ನಮ್ಮ ನಿಮ್ಮೊಳಗೊಬ್ಬ ಅಂತ ನಾಟಕ ಮಾಡಿದ್ವಿ. ಅದ್ರಲ್ಲೂ ರಾಜೇಂದ್ರ ಕಾರಂತ್ರದೇ ಸ್ಕ್ರಿಪ್ಟ್ ಅದು. ಅದನ್ನ ನಾಗೇಂದ್ರ ಶಾ ಡೈರೆಕ್ಟ್ ಮಾಡಿದ್ರು. ಅದರಲ್ಲಿ ಕಾರಂತರು ಮೇಜರ್ ರೋಲ್ ಮಾಡ್ತಾ ಇದ್ರು, ನಾನೊಂದ್ ಸಣ್ಣ ರೋಲ್ ಮಾಡ್ತಾ ಇದ್ದೆ. ಸೊ ಅವಾಗಿಂದನು ಅವ್ರ ಜೊತೆ. ಅಂಡ್ ಹಿ ಈಸ್ ಎ ಬ್ರಿಲಿಯಂಟ್ ರೈಟರ್ ಅವರು. ಅವ್ರ ಜೊತೆ ಈ ಮಹಾಬ್ಲು ಮಾಡೋದು ದೊಡ್ಡ ಎಕ್ಸ್ಪೀರಿಯನ್ಸ್, ದೊಡ್ಡ ಚಾಲೆಂಜ್ ಅದು. ಅವರು ಅಷ್ಟೇ, ಅವರು ಒಂದು ಮಾತು ಮರೆಯೋದಿಲ್ಲ ಅಂಡ್ ನಮ್ಮನ್ನ ಮರೆಯಕ್ ಬಿಡೋದಿಲ್ಲ. ಬಿಕಾಸ್ ಹಿ ಕೀಪ್ಸ್ ನಮ್ ಡೈಲಾಗ್ನು ಹೇಳ್ತಾ ಇರ್ತಾರೆ ಸ್ಟೇಜ್ ಮೇಲೆ. ಅವರು ನಾವು ಮರೆತ್ರ ಅವ್ರು ನೋಡಿದ್ರೆ ಸಾಕು ನಮ್ಗೆ ಆ ತರ ಮಾನಿಟರ್ ಮಾಡ್ತಾರೆ ಅವ್ರು ಸ್ಟೇಜ್ ಮೇಲೂ. ಹೌ ಇಸ್ ದಿಸ್ ಚಾಲೆಂಜ್? ಅಂದ್ರೆ ಈಗ ಒಬ್ಬ ಬರಹಗಾರರು ಆಕ್ಟ್ ಮಾಡ್ತಾರೆ ಅಂದಾಗ ಅವ್ರ ಜೊತೆ ನಿಂತಾಗ ಅದೊಂದು ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಆಸ್ ಅನ್ ಆಕ್ಟರ್. ಹೌದು ಹೌದು. ಅಂಡ್ ಅವ್ರ ಲೈನ್ ಮರೆಯೋದಿಲ್ಲ. ಅಂಡ್ ಪ್ರಾಬಬ್ಲಿ ಅವ್ರಿಗೆ ಆ ಕ್ರಿಯೇಟಿವ್ ಬ್ಲಾಕ್ ಓಪನ್ ಆಗಿ ಪ್ರಾಬಬ್ಲಿ ಬೇರೆ ಅಡಿಷನಲ್ ಡೈಲಾಗ್ಸ್ ತಗೊಳ್ಳೋ ಸಾಧ್ಯತೆಗಳು ಇರುತ್ತೆ. ಆ ಚಾಲೆಂಜಸ್ ಎಲ್ಲ ಯಾವತ್ತು ಫೇಸ್ ಮಾಡಿ? ಅಂಡ್ ನಾವು ನಾನು ತುಂಬಾ ಸೇರಿಸ್ತೀನಿ ಮಾತು ನಮ್ಮ ಸ್ಟೇಜ್ ಮೇಲೆನೆ ಅಥವಾ ಆತರ. ಹಂಗ್ ಸೇರಿಸಿದಾಗ್ಲೂ ಅವ್ರ ರಿಯಾಕ್ಷನ್ ಅದ್ ಯೂಶಲಿ ರೈಟರ್ಸ್ಗೆ ದಿ ಡೋಂಟ್ ಲೈಕ್ ಎನಿಬಡಿ ಎಲ್ಸ್ ರೈಟಿಂಗ್. ಅದು ಹೇಳಿದಾಗ ಒಂದೊಂದ್ಸತಿ ಅವ್ರಿಗೆ ಇಷ್ಟ ಆಗಲ್ಲ. ಅದು ಸಿಡ ಅನ್ನೋ ಸ್ಟೇಜ್ ಮೇಲೆ ಇನ್ನೇನು ಹೇಳಕ್ ಆಗಲ್ಲ, ಅವ್ರು ಹಂಗಾಗ್ಬಿಡುತ್ತೆ. ಆ ತರದ್ದೆಲ್ಲ ಬೇಕಾದಷ್ಟಾಗಿದೆ. ನೈಸ್. ಇನ್ನೊಂದು, ನೀವು ಸುಮಾರು 10-15 ವರ್ಷ ನಿಮ್ಮ ಒಡನಾಟ ಕ್ರಿಯೇಟಿವ್ ಥಿಯೇಟರ್ ಜೊತೆ ಇದೆ. ಯು ವರ್ಕ್ ವಿತ್ ಲಕ್ಷ್ಮೀ ಚಂದ್ರಶೇಖರ್ ಮ್ಯಾಮ್, ಹಾಗೆ ಮುದ್ದಣ್ಣ ಸರ್. ಆ ಗುಂಪು ಏನಿದೆ, ಐ ಥಿಂಕ್ ಚಂದ್ರಕೀರ್ತಿ ವಾಸ್ ಆಲ್ಸೋ ದೇರ್, ರಾಮಕೃಷ್ಣ ಕನ್ನರ್ಪಾಡಿ ಸರ್. ಅದೊಂದು ಹಿರಿಯರ ಪಕ್ವವಾದ ಒಂದು ತಂಡ ಅದು.